ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ಯಾವ ರೇಂಜಿಗೆ ಅಂದರೆ ತಲೆನೋವು ನನಗೆ ಒಂಥರ ಆರಾಮೇ ಇರಲಿಲ್ಲ. ಫುಲ್ಲು ಹೆಡ್ಡೇಕ್ ಬಂದುಬಿಡ್ತು. ಸೊ ಚೆನ್ನಾಗಿ ಮಲಗಿದ್ದೆದ್ದೆ. ಕೆಲವು ಸಲ ನಿದ್ರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಚೆನ್ನಾಗಿ ನಿದ್ದೆ ಮಾಡಿದಾಗ ಏನೇ ಒಂಥರ ಬಾಡಿ ಪೇನ್ ಇರ್ಬೋದು, ಈ ತಲೆನೋವು ಇರ್ಬೋದು, ಕೆಲವು ಸಲ ಯಾವುದೇ ಟ್ಯಾಬ್ಲೆಟ್ಸ್ ಏನೂ ತೊಗೊಳ್ದೇ ಇದ್ರೂ ಕಡಿಮೆ ಆಗಿಬಿಡುತ್ತೆ. ಹಾಗೆ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಆ ಥರವನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಇನ್ನು ಆಯಿನ ನೋಡ್ಕೊಳ್ಳೋಕೆ ನಮ್ಮ ಅತ್ತೆ ಎಲ್ಲ ಇದ್ರಲ್ಲ, ಅವರೆಲ್ಲ ಆಟ ಆಡಿಸ್ತಾಯಿದ್ರು. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಚೆನ್ನಾಗಿ ಮಲಗಿದ್ದು ಫ್ರೆಶ್ ಅಪ್ ಆಗಿ ಈಗ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಯಾಕೋ ಏನಾದರೂ ಕ್ರೇವಿಂಗ್ಸ್ ಆಗ್ತಾಯಿದೆ, ಏನಾದರೂ ತಿನ್ನಬೇಕು ಅಂತ ಅಂದ್ಬಿಟ್ಟು ನವೀನ್ ಇಲ್ಲಿ ನೋಡಿ ಮೆಡ್ ಪ್ಲಸ್ಸಿಂದ ನನಗೆ ಟ್ಯಾಬ್ಲೆಟ್ ತೊಗೊಬರ್ತಾ ಇದ್ದಾರೆ. ತಲೆನೋವು ಬಂತಲ್ಲ ಅದಕ್ಕಂದ್ರೆ ಇವ್ರು ಎಷ್ಟು ನೀರು ಇಟ್ಕೊಂಡು ಇಲ್ಲಿ ತೋರಿಸಿ ಎಷ್ಟೈತೆ ಸ್ವಲ್ಪ ನೀರಾಗಿ ಕೊಡ್ತೀರಲ್ಲ. ಬನ್ನಿ ಅಲ್ಲಿ ಕುಡಿದ್ರೆ ಆಯ್ತು, ಅಲ್ಲಿ ಬಾಟ್ಲು ತೊಗೊಂಡು ಅಷ್ಟು ನೀರಲ್ಲಿ ಮಾತ್ರ ನುಂಗಕ್ಕಾಗುತ್ತಾ? ಮಧ್ಯದಲ್ಲೆಲ್ಲ ಸಿಕ್ಕಿಗೆ ಹಾಕೊಂಡು ಆಮೇಲೆ ಏನು ಕತೆ ಏನು ಕೊಡಿಸ್ತೀರಾ ಈಗ? ಏನು ತಿಂತೀಯ ಈಗ? ಪೋಲಾರ್ ಬೇರ್ಗೆ ಹೋಗೋಣ. ಅದಕ್ಕೆ ತಲೆನೋವು ಬಂದಿದ್ಯಾ ಅದಕ್ಕೆ? ನೋಡಿ ಅದಕ್ಕೆ ತಲೆನೋವು ಬಂದಿದ್ಯಾ ಅಂತ ಅಲ್ಲ, ಏನು ಗೊತ್ತಾ, ಏನಾದರೂ ಈ ಥರ ನಮ್ಮ ದೇಹ ನಮ್ಮ ಕಂಟ್ರೋಲಲ್ಲಿ ಒಂದು ಪೇಡ ಇದ್ರೆ ತಗೊಳ್ಳಿ ಹಂಗೆ ಅಂದಾಗ ಮನ್ಸು ಕನ್ಸಿ ತಿನ್ಬಿಟ್ರೆ ಕೂಲಾಗಿ ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಕಂಟ್ರೋಲಲ್ಲಿ ಇಲ್ಲ ಅಂತ ಯಾರು ಹೇಳಿದ್ದು? ಕಂಟ್ರೋಲಲ್ಲಿ ಅಂದರೆ ಅದು ಈಗ ತಲೆ ಇದಾಗಿದೆಯಲ್ಲ, ನೋವು ಬರ್ತಿದೆಯಲ್ಲ, ಇಲ್ಲೇ ಇದೆ. ನಂದಿನಿದೆ ತಗೋತೀನಿ. 1/2 ಲೀಟ್ರ್ ತಗೊಳ್ಳಿ ಸಾಕು. ಆಯ್ತು. ಹಂಗೆ ಬಾಯಿ ಸಿಹಿ ಮಾಡೋಣ. ಸ್ವೀಟ್ಸ್ ಯಾವುದು? ತಿಂಡಿ ಪೋತಿ ಅಂತ ಅನ್ಕೊಂಡಿರ್ತಾರೆ ಎಲ್ಲ. ಚಿಕ್ಕದ 2 ತಗೊಳ್ಳ. ಸಾಕು, ಏನು ತಗೊಳ್ಳಿ. ಚಿಕ್ಕದ ಮಾಮೂಲಿ ಸಿಂಗಲ್ ತಗೊಳ್ಳ. ಸಿಂಗಲ್ ಸಾಕು. ಎಷ್ಟು ಅಂತ ತಿನ್ನೋದಂದ್ರೆ ಬೈಕೊಂತಾರೆ, ಕೊಡಿಸ್ಬೇಕಾದ್ರೆ ಕೊಡಿಸ್ಬಿಡ್ತಾರೆ. ಏನು ತಿಂತಾಳೆ ನನ್ನ ಹೆಂಡ್ತಿ ಅಂತ ಅಂದ್ಕೊಂಡು ಆಮೇಲೆ ಬೈಕೋತಾರೆ. ಸಾಕು ತಗೋಬಿಡ್ತಾರೆ ನೋಡಿ. ಚಿಕ್ಕದ್ರಲ್ಲಿ ನಿಜ ಅಪ್ಪ ಅಮ್ಮನ ಹತ್ರ ಏನಾದರೂ ತಗ್ಸ್ಕೋಬೇಕಾದ್ರೆ ಎಷ್ಟು ಅಳ್ತಾ ಇದ್ವಿ ಅಂತಂದರೆ, ಈಗ ಗಂಡಿರೋ ಪಾಪ ಹೇಳಿದ ತಕ್ಷಣ ನಾವು ಕೇಳಿದ್ದೆಲ್ಲ ಕೊಡಿಸ್ಬಿಡ್ತಾರೆ. ಎದ್ರುಕೊಂಡು ಕೊಡಿಸ್ತಾರೋ, ಪ್ರೀತಿಯಿಂದ ಕೊಡಿಸ್ತಾರೋ ಏನೋ ಗೊತ್ತಿಲ್ಲ. ಏನೋ ಬೈತಿದ್ಯಾ? ಏನಿಲ್ಲ, ಚಿಕ್ಕದ್ರಲ್ಲಿ ಅಪ್ಪ ಅಮ್ಮನ ಹತ್ರ ಏನಾದ್ರು ತಗ್ಸ್ಕೋಬೇಕಾದ್ರೆ ಅಳ್ಕೊಂಡು ಏನಾದ್ರು ತಗ್ಸ್ಕೋಬೇಕು, ಟಾಯ್ಸ್ ಇರ್ಬೋದು ಏನೇ ಆದ್ರೂ ಅಷ್ಟೇ ಹಂಗೆ ತಗಸ್ಕೊಂತ ಇದ್ವಿ. ಈಗ ಗಂಡಂದಿರು ಒಂದು ಮಾತು ಹೇಳಿದ್ರೆ ತಗೊಂಡ್ಬಿಡ್ತಾರೆ. ಪ್ರೀತಿಯಿಂದ ತಂದ್ಕೊಡ್ತಾರೋ ಎದ್ರುಕೊಂಡು ತಂದ್ಕೊಡ್ತಾರೋ ಗೊತ್ತಿಲ್ಲ ಅಂತ ಇದೆ. ಎದ್ರುಕೊಂಡು ತಂದ್ಕೊಳ್ಳೆ ಹುಲಿ ನಾನು ನಾವೇನಾದ್ರೂ ಸೋತಿದ್ರೆ ಒಳ್ಳೆ ಗುಣ, ಪ್ರೀತಿ, ವಿಶ್ವಾಸಕ್ಕೆ ಎದೆ ಬಗ್ಗೆ ದಾರಿ ಕೊಡ್ತೀವಿ. ಅದೇ ದ್ವೇಷ, ರೋಷ ಅಂತ ಬಂದ್ರೆ ನಾವೇ ಆಗಿರಲ್ಲ. ತಿಳ್ಕೊಬಿಡು ಇದನ್ನ ಮಾತ್ರ. ಕಂಡಿದ್ದೀನಿ, ನಡೀರಿ. ನಾವ್ ಹಂಗಲ್ಲ. ಪ್ರೀತಿಯಿಂದ ಏನ್ ಬೇಕಾದ್ರೂ ಗೆಲ್ಬೋದು ಅನ್ನೋದು ನನಗೆ ತುಂಬಾ ಚಿಕ್ಕದ್ರಿಂದನೇ ಗೊತ್ತಿರೋಂಥ ವಿಷಯ, ಆಯ್ತಾ? ಸೊ ಹಾಗಾಗಿ ಪ್ರೀತಿಯಿಂದನೇ ಗೆಲ್ಲೋದು ನಾನು. ನನ್ನ ಮಗ ಏನ್ ನೋಡ್ದಾಗತ್ತೆ ಕೊಪ್ಪ ನೋಡೈತೆ ಹಂಗೆ. ಒಂದ್ ನಿಮಿಷ ಇರಿ. ಈಗ ಎಲ್ಲೋಗ್ತಾ ಇದೀವಿ? ಹಂಗೆ ಫುಲ್ಲು ಏನಾದ್ರೂ ಚೆನ್ನಾಗಿರೋ ತಿನ್ಬೇಕು ಅಂತ ಅನಿಸ್ತೈತೆ, ಆಯ್ತಾ? ಆದ್ರೆ ನಾನ್ ವೆಜ್ ಎಲ್ಲ ತಿನ್ನೋದಕ್ಕೆ ರಾತ್ರಿ ನಾನ್ ವೆಜ್ ಊಟ ಇದೆ. ಇನ್ನು ಅದ್ ಬಿಟ್ಟು ಬೇರೆ ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಬಿಡಿ ಆಯ್ತು. ಇವತ್ತು ನೀವೊಂದು ವಿಷಯ ಹೇಳಿದಲ್ವಾ, ಏನು? ಬೆಳಿಗ್ಗೆ 10 ಫುಲ್ ಕೋಪ ಮಾಡ್ಕೊಂಡು ನಂಗೆ ಅರ್ಜೆಂಟು ಆಫೀಸ್ ಮೊಬೈಲ್ ಪಂಚ್ ವರ್ಕ್ ಆಯ್ತಲ್ಲ, ಆಫೀಸ್ಗೆ ಹೋಗ್ಬೇಕಿತ್ತು ಅರ್ಜೆಂಟು. ಹಾಗೆ ಅಪ್ಪ ನೀವು ರೆಡಿ ಮಾಡಿ ಹೋಗೋಣ ಅಂತ ನಾನು ತಲೆನೋವು ಅಂತ ಇದ್ದೇ ಇಲ್ಲ ಇವತ್ತು. ಎಡ ಮಾಡ್ತಾವನೆ ಇವರು. ಗೇಟ್ ಹತ್ರ ಹೋದ, ಗೇಟ್ ಜ್ವರಕ್ಕೆ ಹಾಕ್ಬಿಟ್ಟು ನಿನ್ ಜೊತೆ ಅಂದ. ಆಯ್ತು ಅಂದ್ಬಿಟ್ಟು ಬಂದೆ, ನಿಮ್ಮ ಅಮ್ಮನ ಮನೆಗೆ ಬಿಟ್ಬಿಟ್ಟು ಆಫೀಸ್ಗೆ ಊಟ ಅಟೆಂಡೆನ್ಸ್ ಹಾಕೊಂಡು ಬಂದ್ರೆ ಹಿಂಗಂತವನೆ. ಯಾಕಪ್ಪ ಅಂದ್ರೆ ನಾನು ಪಪ್ಪಂಗೆ ಹೆಂಗ್ ಹೊಡೆಯೋದು ಅಂತ ಸ್ಕೂಲಲ್ಲಿ ಯೋಚನೆ ಮಾಡ್ಕೊಂಡು ಬರ್ತೀನಿ ಪಪ್ಪ. ಇವಾಗ ನನಗೆ ಬೇಜಾರ್ ಮಾಡಿದೀರಾ ಅಲ್ವಾ, ಸ್ಕೂಲ್ಗೆ ಹೋಗ್ಬಿಟ್ಟು ಸ್ಕೂಲಲ್ಲಿ ಯೋಚನೆ ಮಾಡ್ಕೊಂಡು ಬರ್ತೀನಿ ನಿಮ್ಗೆ ಹೆಂಗ್ ಹೊಡಿಬೇಕು ಅಂತ. ಮಕ್ಕಳು ಹೆಂಗೆ ಅಂದ್ರೆ ಅಥರ್ವ ಇದಾನಲ್ಲ, ಅವನು ಬಹಳ ಇದ್ದಾನೆ. ಆಯ್ತು ಬಿಡಪ್ಪ, ನೀನು ಹೊಡಿಲೇಬೇಕು. ನೀನು ಕೇಳಿಸಿದ್ದೆಲ್ಲ ಕೇಳಿದೆಲ್ಲ ನಾನು ಕೊಡಿಸಿರೋದಕ್ಕೆ, ಅಷ್ಟು ಮುದ್ದು ಮಾಡೋದಕ್ಕೆ ನೀನು ಹೊಡಿಲೇಬೇಕು ನನಗೆ ಬಿಡಪ್ಪ ಅಂದೆ. ಜೊತೆ ಅಂದ. ಅವನು ಹೊಡ್ದ, ನೀವು ಹೊಡ್ಸ್ಕೊಂಡ್ರಿ.
ಪೋಲಾರ್ ಬೇರಲ್ಲಿ ಬೇರೆ ಏನಾದರೂ ಟೇಸ್ಟ್ ಮಾಡೋಣ ಇವತ್ತು. ಏನು ಟೇಸ್ಟ್ ಮಾಡ್ತಾರೆ? ಹೊಸದೇನಾದರೂ ಬರೀ DBCನೇ ತಿನ್ನೋದಾಗುತ್ತೆ. ಫಸ್ಟ್ ತಂದಿಲ್ವಲ್ಲ ನಾನು. ಹೌದಾ? ಫೋನ್ ತಂದಿದ್ದೀರಾ? ಫೋನ್ ತಂದಿದ್ದೀನಿ, ಬ್ಯಾಲೆನ್ಸ್ ಇಲ್ಲ. ಕೊಡಿ ನನ್ನ ಕೈಗೆ. ಸೊ ಫ್ರೆಂಡ್ಸ್, ಪೋಲಾರ್ ಬೇರ್ಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿದ್ವಿ. ಹೆಂಗಿದ್ರು ಊಟ ಟೈಮ್ ಆಗಿದೆ, ಊಟ ಮಾಡೋದೆಲ್ಲ ತಿನ್ಬೇಡ ಅಂತ ಅಂದರು. ಸೊ ನಾವು ಬಂದಿದ್ದು ಬನ್ನೂರ್ ಬಿರಿಯಾನಿ, ಇದು ಟೆರಿಷನ್ ಕಾಲೇಜ್ ಅಪೋಸಿಟ್ ಇದೆಯಲ್ಲ, ಅಲ್ಲಿಗೆ ಬಂದ್ವಿ. ನಾನು ಇತ್ತೀಚೆಗೆ ಯಾಕೋ ಮುದ್ದೆ ಸಾಂಬಾರು ತುಂಬ ಇಷ್ಟ ಆಗುತ್ತೆ, ಹಾಗಾಗಿ ನಾನು ಮುದ್ದೆ ತೊಗೊಂಡೆ. ನವೀನ್ ಅವರು ಮಟನ್ ಬಿರಿಯಾನಿ ತೊಗೊಂಡ್ರು. ಇಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಒಂಥರ ನೀಟಾಗಿ. ಸೊ ಊಟ ಮಾಡಿಕೊಂಡು ನಾನು ನವೀನ್ ಇಬ್ಬರು ಹೋಗಿದ್ದಿದ್ದಲ್ವಾ, ಸೊ ಬೇರೆ ಕೆಲಸಗಳಿತ್ತು, ಅದನ್ನು ಮುಗಿಸ್ಕೊಂಡು ಜೊತೆಗೆ ಊಟ ಮಾಡ್ಕೊಂಡ್ವಿ. ತುಂಬ ಕ್ರೌಡ್ ಇತ್ತು ಏನು ಹೋಟೆಲ್ ಕೂಡ. ಹಾಗಾಗಿ ನಾವು ಯೂಶ್ವಲಿ ಬಂದಾಗ ಅದು ಫ್ಯಾಮಿಲಿ ರೂಮ್ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ಊಟ ಮಾಡ್ತಾಯಿದ್ವಿ. ಬಟ್ ಇವತ್ತು ಸ್ಪೇಸ್ ಕೂಡ ಇರಲಿಲ್ಲ, ಸೊ ಹಾಗೆ ಹೊರಗಡೆ ಊಟ ಮಾಡಿದ್ವಿ. ಕಬಾಬ್ ಕೂಡ ತೊಗೊಂಡ್ವಿ, ತುಂಬಾ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಸ್ವೀಟ್ಸ್ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸಿದ್ಧಾರ್ಥಲ್ಲಿ ಹೋಟೆಲ್ ಇರೋವಂಥ ನಾರಾಯಣ ಸ್ವೀಟ್ಸ್ಗೆ ಬಂದ್ವಿ. ಇಲ್ಲಿ ಮಿಕ್ಸ್ಡ್ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬೇರೆ ಸ್ವೀಟ್ ಟೇಸ್ಟ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ಯೂಶ್ವಲಿ ನನಗೆ ಅಥರ್ವನ್ ಪ್ರೆಗ್ನೆನ್ಸಿಲಂತೂ ಸಖತ್ ಕ್ರೇವಿಂಗ್ಸ್ ಆಗ್ತಾಯಿತ್ತು ನನಗೆ ಸ್ವೀಟ್ಸ್. ಅದು ಕ್ರೇವಿಂಗ್ಸ್ ಆಗೋದು ನೋಡಿ ನನಗೆ ಬೇಬಿ ಗರ್ಲ್ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಯೂಶ್ವಲಿ ಹೇಳ್ತಾರೆ ಏನೋ ಮಾವಿನಕಾಯಿ ಆ ಥರ ಹುಳಿ ತಿನ್ನಬೇಕು ಅಂತ ಅನ್ಸಿದ್ರೆ ಬೇಬಿ ಬಾಯ್ ಆಗುತ್ತೆ, ಸ್ವೀಟ್ಸ್ ಆ ಥರ ತಿನ್ನಬೇಕು ಅನ್ಸಿದ್ರೆ ಬೇಬಿ ಗರ್ಲ್ ಆಗುತ್ತೆ ಅಂತ. ಬಟ್ ನಂಗೆ ಎರಡೂ ಎಕ್ಸ್ಪೀರಿಯೆನ್ಸ್ ಆಯಿತು. ಅಥರ್ವನ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ತುಂಬ ತಿನ್ಬೇಕು ಅನಿಸ್ತಾ ಇದ್ದಿದ್ದು ಹುಳಿ, ಸಿಕ್ಕಾಪಟ್ಟೆ ಹುಳಿ ತಿಂದಿದ್ದೀನಿ. ಆದರೆ ಆರ್ಯನ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಹುಳಿಗಿಂತ ಜಾಸ್ತಿ ಸ್ವೀಟ್ಸ್ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು. ಯಾರು ಏನು ಬೇಕು ಅಂತ ಕೇಳಿದ್ರು ಸ್ವೀಟ್ಸ್ ಅಂತ ಹೇಳಿವೆ, ಬಾಕ್ಸು ಫುಲ್ಲು ಸ್ವೀಟ್ಸ್ನೇ ತಿನ್ಬಿಡ್ತಾ ಇದೆ. ಅವಾಗ ನನಗೆ ಗರ್ಲ್ ಆಗಿಬಿಡುತ್ತಾ ಅಂತ ಅನ್ಕೋತಾ ಇದ್ರು. ಇನ್ನೊಂದು ಕಡೆ ಇಲ್ಲ, ಸೀರಿಯಸ್ ಆಗಿ ಬಾಯ್ನೇ ಆಗುತ್ತೆ ಅಂತ ನನಗೆ ಒಂಥರ ಕನ್ಫರ್ಮೇಷನ್ನೇ ಆಗಿಬಿಟ್ಟಿತ್ತು. ಆ್ಯಂಡ್ ಇನ್ನೊಂದು ಅದು ಜೆಂಡರ್ ಚಾರ್ಟ್ ಬರುತ್ತಲ್ಲ, ಅದರಲ್ಲೂ ಕೂಡ ನಾನು 2 ಬೇಬಿ ಹೇಗೆ ನೋಡ್ಕೊಂಡಿದ್ನೋ ಅದೇ ಥರ ಆಯಿತು. ಅದು 2ರಲ್ಲೂ ಬಾಯ್ ಅಂತಾನೆ. ಅದು ಎಷ್ಟು ಮಟ್ಟಕ್ಕೆ ಸತ್ಯ ಸುಳ್ಳು ಅಂತ ನನಗೆ ಗೊತ್ತಿಲ್ಲ, ಬಟ್ ನನಗಾಗಿದ್ದ ಎಕ್ಸ್ಪೀರಿಯೆನ್ಸು 2 ಕೂಡ ಅದೇ ಥರ ಇತ್ತು. ಏನು ಬಾಯ್ ಅಂತಲೇ 2ರಲ್ಲೂ ಕೂಡ ಬಂದಿತ್ತು, ಹಾಗೆ ಬಾಯ್ ಆಯಿತು. ನಮ್ಮ ಅಕ್ಕ ಇಲ್ಲಿ ಟೀ ಮಾಡ್ತಾಯಿದ್ದಾಳೆ, ನಮ್ಮಮ್ಮ ರೈಸ್ ಕಿಟ್ಟಿದ್ರು. ಹಂಗೆ ನಮ್ಮ ಅಕ್ಕ ನಿನ್ಮೇಲೆ ಲವ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಮುತ್ತೆಲ್ಲ ಕೊಟ್ಲು. ನೋಡು ವಾಪಸ್ ಕೊಡ್ತೀಯ ಅಂತ ಅಂದ್ಕೊಂಡು ಹಂಗೆ ಒಬ್ರಿಗೊಬ್ರು ಕಾಲು ಹೇಳ್ಕೊಂಡು ರೇಗಿಸ್ಕೊಂಡು ಮಾತಾಡ್ತಾ ಇದ್ವಿ. ಮನೇಲೆಲ್ಲ ಹಾಗೆ ಎಷ್ಟೆಲ್ಲ ಇದ್ರಲ್ಲ, ಒಬ್ರ ಜೊತೆ ಮಾತಾಡಿಕೊಂಡು ಟೈಮ್ ಹೋಗೋದೇ ಗೊತ್ತಾಗಲ್ಲ. ಇನ್ನು ನನ್ನ ರಜಾ ಕೂಡ ಮುಗಿತಾ ಬಂತು. ಇನ್ನು ಆ್ಯಸ್ ಯೂಶ್ವಲ್ ವರ್ಕ್ ಪ್ರೆಷರು ಅದು ಇದು ಇದ್ದೇ ಇರುತ್ತೆ. ಆ್ಯಂಡ್ ಏನೋ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದೆಲ್ಲ ತುಂಬಾ ಖುಷಿ ಆಯಿತು, ಚೆನ್ನಾಗಿ. ಫ್ರೆಂಡ್ಸ್, ಹಾಗೆಯೇ ಎಲ್ಲ ಮಾತಾಡ್ಕೊಂಡು ಅದಿದು ಮಾಡಿಕೊಂಡು ನೆಕ್ಸ್ಟ್ ವ್ಲಾಗ್ ಮಾಡೋದಕ್ಕೆ ಆಗಿಲ್ಲ. ಮತ್ತು ನಾನು ಇನ್ಸ್ಟಾ ಓಪನ್ ಮಾಡಿದಾಗ ನನಗೊಂದು DM ಮಾಡಿದರು ಒಬ್ಬರು. ಸೊ ಅವ್ರ ಹೆಸ್ರನ್ನ ತೊಗೋಬೇಡಿ ಅಂತ ಅವರು ಹೇಳಿದ್ದಾರೆ. ಸೊ ನಾನು ತೊಗೊಳ್ಳೋದಿಲ್ಲ. ಅವರು ಏನಂತ ಅಂದರೆ, ಒಂದು ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ ನಾನು ಹಾಕಿರ್ತೀನಿ ಅವ್ರ ಮೆಸೇಜ್ನ. ಅವ್ರು ಏನಂತ ಮಾಡಿದ್ದಾರೆ ಅಂತ, ಇದ್ರ ಬಗ್ಗೆ ಮಾತಾಡಲೇಬೇಕು ಅಂತ ನನಗೆ ಯಾಕಂತ ಅನ್ನಿಸ್ತು ಅಂದರೆ, ಈ ಪ್ರಾಬ್ಲಮ್ ಅವ್ರದ್ದು ಮಾತ್ರ ಅಲ್ಲ, ಸುಮಾರು ಜನ ಇದನ್ನು ಫೇಸ್ ಮಾಡ್ತಾ ಇರ್ತಾರೆ. ಆ್ಯಂಡ್ ನೀವು ನೋಡ್ತಿರ್ಬೋದು. ಹಾಯ್ ಮ್ಯಾಮ್, ನನಗೂ 2 ಗರ್ಲ್ ಬೇಬೀಸ್ ಇದ್ದಾರೆ. ಫಸ್ಟ್ ಗರ್ಲ್ ಬೇಬಿ 3 ಕಂಪ್ಲೀಟ್ ಆಗಿದೆ. ಫೋರ್ ಸೆಕೆಂಡ್ ಗರ್ಲ್ ಬೇಬಿ ಏನಿದು 3 ಕಂಪ್ಲೀಟ್ ಆಗಿ 3 ವರ್ಷ ತುಂಬಿ 4 ವರ್ಷ ಆಗಿದೆ. ಇರಿ, ಸೆಕೆಂಡ್ ಗರ್ಲ್ ಬೇಬಿಗೆ 2 ಮಂತ್ಸ್. ಬಟ್ ನಾನು ತುಂಬ ಡಿಪ್ರೆಷನ್ಗೆ ಹೋಗೋ ಥರ ಆಗಿಬಿಟ್ಟಿದೆ. ಆ್ಯಂಡ್ ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ ಕೂಡ ಮಾಡಿಸ್ಬಿಟ್ಟೆ. ಬಟ್ ಆಮೇಲೆ ಜನ ಮಾತಾಡೋದು ನೋಡಿ ತುಂಬ ಡಿಪ್ರೆಷನ್ಗೆ ಹೋಗ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್. ದೇವರು ಯಾರಿಗೆ ಏನು ಕೊಡಬೇಕೋ ಅದನ್ನು ಕೊಡ್ತಾನೆ, ಅಕ್ಸೆಪ್ಟ್ ಆ್ಯಂಡ್ ಮೂವ್ ಆನ್ ಅಂತಾರೆ. ಬಟ್ ನನಗೆ ತುಂಬ ಕಷ್ಟ ಆಗ್ತಿದೆ. ಪ್ಲೀಸ್ ನನ್ನ ನೇಮ್ ಮೆನ್ಷನ್ ಮಾಡಬೇಡಿ. ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಸ್ವಲ್ಪ ನನ್ನ ಮನಸ್ಸಿಗೆ ಸಮಾಧಾನ ಆಗೋ ಥರ ಏನಾದರೂ ಮಾತಾಡಿ ಪ್ಲೀಸ್. ನಾನು ನಿಮ್ಮ ಸಬ್ಸ್ಕ್ರೈಬರು, ನಿಮ್ಮ ವೀಡಿಯೋಸ್ ಆ್ಯಂಡ್ ನಿಮ್ಮ ವ್ಲಾಗ್ಸ್ ಎಲ್ಲ ನೋಡ್ತೀನಿ. ನೀವು ಆ್ಯಂಡ್ ನವೀನ್ ಅಣ್ಣ ಇದ್ರ ಬಗ್ಗೆ ಏನಾದರೂ ಹೇಳಿ, ಮೇ ಬಿ ಅವಾಗಾದರೂ ನಾನು ಸ್ವಲ್ಪ ಸರಿ ಹೋಗ್ಬೋದು ಪ್ಲೀಸ್ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ಅವ್ರು ಇಷ್ಟು ಏನೋ ಮೆಸೇಜ್ ಮಾಡಿದ್ದಾರೆ ಅಂತಂದರೆ ಅವ್ರ ಮನಸ್ಸಲ್ಲಿ, ಅದರಲ್ಲೂ ಎಸ್ಪೆಷಲಿ ಈಗ ಅವ್ರದ್ದು ಸೆಕೆಂಡ್ ಬೇಬಿ ಬಂದು ಜಸ್ಟ್ 2 ಮಂತ್ಸ್ ಅಂತೆ. ಈ ಟೈಮಲ್ಲಿ ಮನಸ್ಸು ನಮ್ಮ ಕಂಟ್ರೋಲಲ್ಲೇ ಇರಲ್ಲ. ಏನಾಗುತ್ತೆ, ಅದೇ ಬಾಣಂತಿ ಸನ್ನಿ ಆ ಥರ ಇರ್ತದೆ. ಆ ಟೈಮಲ್ಲಿ ಮಗುನ ನೋಡ್ಕೊಳ್ಳೋದು, ಆ ಮಕ್ಕಳು ಅಷ್ಟು ಹುಟ್ಟಿದೊಂದು 3-4 ತಿಂಗಳು ಎಷ್ಟು ಹೊಟ್ಟೆ ಉರಿಸ್ತಾ ಇರ್ತಾರೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ, ಅದು ಆಗಿರುತ್ತೆ. ಬಟ್ ಆ ಟೆನ್ಷನ್ಲೇ ಅವ್ರು ಇರ್ತಾರೆ. ಬಟ್ ಜನಗಳು ಇರ್ತಾರಲ್ಲ, ಅವರು ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ, ಏನೇನೋ ಒಂದು ಹೇಳ್ತೀನಿ, ಈ ಮೆಸೇಜ್ ಮಾಡಿದ್ರಲ್ಲ ಅವ್ರಿಗಾಗಿರ್ಬೋದು ಅಥವಾ ಅವ್ರ ಥರನೇ ಫೇಸ್ ಮಾಡ್ತಿರೋಂಥ ಎಷ್ಟೋ ಹೆಣ್ಮಕ್ಳಿಗಾಗಿರ್ಬೋದು, ನಾವು ಯಾವಾಗಲೂ ಬೇರೆಯವ್ರು ಏನು ಯೋಚನೆ ಮಾಡ್ತಾರೆ, ಬೇರೆಯವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು.
ಯಾಕಂದ್ರೆ ಬೇರೆಯವ್ರು ಮಾತಾಡೋರು ನಿಮ್ಗೆ ಗಂಡ್ ಮಗು ಆಗಿದ್ರು ಅವ್ರು ಬಂದೇನು ಸಾಕ್ತಾ ಇರ್ಲಿಲ್ಲ. ಫೈನಲಿ ಸಾಕೋದು ಯಾರಳಿ ಅಪ್ಪ ಅಮ್ಮ ಅಷ್ಟೇನೆ, ನೀವು ನಿಮ್ ಗಂಡ ಇಬ್ರೆ. ಅದು ಫಸ್ಟ್ ಆಫ್ ಆಲ್ ನಿಮ್ಮ ಹಸ್ಬೆಂಡೇ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತಂದ್ಮೇಲೆ ನಿಮಗೆ ಏನಕ್ಕೆ ವರಿ ಮಾಡ್ಕೊಂತೀರಾ? ಏನು ಅನ್ಸುತ್ತೆ ಗೊತ್ತಾ, ಈಗ ನೀವು ಮನೆ ಒಳಗಡೆನೆ ಇರ್ತೀರಾ, ಮತ್ತೆ ಆ ಮಗು ಅಥರ್ವ ಸ್ವಲ್ಪ ಸೈಲೆಂಟ್ ಆಗಿರೋ ಮಗ್ನೆ, ಸ್ವಲ್ಪ ಸೈಲೆಂಟ್ ಆಗಿರು. ಆ ಮಗು ನ ಕೇರ್ ಮಾಡೋದು ಅದರಲ್ಲೇ ಇರ್ತೀರಲ್ವ, ನಿಮ್ಗೆ ಅದೊಂದು ಅದ್ರ ಜೊತೆಗೆ ಈ ಬರೋ ಜನಗಳು ಬರೀ ಹೆಣ್ಮಕ್ಳಾದ್ರೆ ಅಂತ ಅಲ್ಲ, ಗಂಡ್ ಮಕ್ಳಾದ್ರೂ ಅಷ್ಟೇ ನೋಡಕ್ ಬರ್ತಾರಲ್ಲ, ಅವ್ರುಗಳು ಏನಾದ್ರೂ ಒಂದು ಕಮೆಂಟ್ ಮಾಡದೆ ಅವ್ರು ಹೋಗೋದೇ ಇಲ್ಲ. ಏನ್ ಗೊತ್ತಾ, ಪ್ರತಿ ಹುಟ್ಟದಾಗ್ಲಿಂದ ನೋಡ್ಕೋತಾ ಇರೋದು ತಂದೆ ತಾಯಿ ಆಗಿರ್ತಾರೆ. ಇವ್ರು ಬಂದ್ಬಿಟ್ಟು ಬಿಟ್ಟು ಸಜೆಷನ್ ಕೊಟ್ಬಿಟ್ಟು ಹೋಗ್ತಾರೆ, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಅವ್ರು ನೋಡ್ಕೊಳ್ಳೋದು ಒಂದು 5 ನಿಮಿಷ ನಮ್ಗಿಂತ ಅವ್ರಿಗೆ ಜಾಸ್ತಿ ಗೊತ್ತೇನೋ ಅನ್ನೋ ತರ ಎಲ್ಲ ಆಡ್ಬಿಡ್ತಾರೆ. ಫಸ್ಟ್ ನಾನು ಈ ತರ ನೇಚರ್ ಇರುತ್ತೆ ಕೆಲವ್ರಿಗೆ, ಹೋದಾಗ ಏನಾದ್ರೂ ಒಂದು ಹೇಳ್ಬೇಕು. ಇದೊಂದೇ ವಿಷಯ ಅಂತಲ್ಲ, ಅದ್ ಯಾವ್ದೇ ವಿಚಾರ ಆಗಿರ್ಲಿ, ನಿಮ್ಗೆ ಅವ್ರನ್ನ ಹೊಗಳೋದಿಕ್ ಆಗಲ್ವಾ, ಹೊಗಳಬೇಡಿ, ಬಟ್ ಅವ್ರಿಗೆ ಹರ್ಟ್ ಆಗೋ ತರ ಮಾತಾಡೋದನ್ನ ನಿಲ್ಸಿ. ಅಯ್ಯೋ ಹೆಣ್ಮಗುನ, ಅಯ್ಯೋ ನಿನ್ ಮಗು ಸಣ್ಣ ಇದೆ, ಅಯ್ಯೋ ಏನ್ ಕಪ್ಪು ಗುಟ್ಬಿಟ್ಟಿದೆ ಅಂತನೋ, ಅಥವಾ ಮೂಗೇನು ಹಿಂಗಿದೆ, ಈ ತರ ಕಮೆಂಟ್ಗಳು ಮಾಡೋದಾಗಿರ್ಬೋದು. ಹೇಳಿ ಏನೋ ಸಣ್ಣ ಇದೆ ಅನ್ನೋದು, ದಪ್ಪ ಇದ್ರೆ ದಪ್ಪ ಅನ್ನೋದು, ಮೂಗು ಆಗ್ತಾನೆ ಹುಟ್ರೆ ಮಗು ಹತ್ತು ಬೆಳೆಯಕ್ಕೆ ಅವಕಾಶ, ಅದು ಮೂಗ್ ಎತ್ತಬೇಕು ಅಂತಾರೆ. ಏನ್ ಎತ್ತಬೇಕು? ಬಟ್ ಡಾಕ್ಟರ್ಸ್ ಕೇಳ್ತಾರೆ ಏನಿತ್ತು ಗೊತ್ತಾ, ನೋಡಿ ಮೂಗೆಲ್ಲ ಎತ್ತಬೇಕು ಹಿಂಗೆ ಅದು ಇದು ಅಂತಾರೆ. ಡಾಕ್ಟರ್ ಹೇಳ್ತಾರೆ ಆ ಥರ ಎಲ್ಲ ಏನು ತುಂಬಾ ಸೆನ್ಸಿಟಿವ್ ಆರ್ಗನ್ಸ್ ಇರುತ್ತದಲ್ಲ, ಅದನ್ನೆಲ್ಲ ಆ ಥರ ಎಲ್ಲ ಎತ್ತೋದು ಮಾಡೋದು ಮಾಡಲೇಬಾರ್ದು ಅಂತಾರೆ. ಬಟ್ ಜನಕ್ಕೆ ಕಮೆಂಟ್ ಮಾಡ್ಬೇಕು ಅವರು ಅಷ್ಟೇ. ಬೇರೆಯವ್ರ ಲೈಫಲ್ಲಿ ಅವ್ರು ಬೇರೆಯವ್ರ ಬಗ್ಗೆ ಏನಾದರೂ ಕಮೆಂಟ್ ಮಾಡ್ಬೇಕು. ನೀವು ಎಷ್ಟೇ ಚೆನ್ನಾಗಿ ರೆಡಿ ಆಗಿರಿ, ಅವರು ಅಯ್ಯೋ ಇದು ಏನು ಅಷ್ಟೊಂದು ಚೆನ್ನಾಗಿ, ನಿಮ್ಗೆ ಈ ಸೀರೆ ಏನು ಅಷ್ಟೊಂದು ಚೆನ್ನಾಗಿ ಕಾಣ್ತಾ ಇರಲಿಲ್ಲ, ಅವ್ರಿಗೆ ಒಳ್ಳೇದಂತ ಹೇಳಕ್, ಇಫ್ ಇನ್ ಕೇಸ್ ನಿಮ್ ಕಣ್ಗೆ ಅವ್ರು ಚೆನ್ನಾಗಿ ಕಾಣ್ತಾ ಇಲ್ವಾ, ಸುಮ್ಮನೆ ಇದ್ಬಿಡಿ, ಚೆನ್ನಾಗಿತ್ತು ಅಂದಾಗ ಅವಾಗ ಮನ್ಸನ್ಗೆ ಗೆಲ್ತೀರಾ, ದೊಡ್ಡತನ ಅದು. ನಾವು ಸೀರಿಯಸ್ಲಿ ಯಾರ ಬಗ್ಗೆನೂ ಕಾಮೆಂಟೇ ಮಾಡಕ್ ಹೋಗಲ್ಲ ಅಲ್ವಾ. ನಾವು ಡಿಸ್ಕಷನ್ ನಾವು ನಮ್ಗೆ ಮನ್ಸಲ್ಲಿ ಅನ್ಸಿದ್ರು ಕೆಟ್ಟದ್ದು ನಮ್ಗೆ ಅನಿಸ್ತಾ ಅವ್ರು ಚೆನ್ನಾಗಿಲ್ಲ ಅಥವಾ ಇನ್ನೊಂದ ಅಥವಾ ನಾವು ಹೇಳಕ್ ಹೋಗಲ್ಲ. ಕೇಳಿ ನಾವ್ ಹೇಳೋ ಮಾತಿಂದ ಅವ್ರು ಖುಷಿ ಆದ್ರೆ ಒಂಥರ ಅವ್ರಿಗೆ ಹರ್ಟ್ ಆಗೋ ಪದಗಳನ್ನ ನಾವು ಬಾಯಿಂದ ಆಚೆಗೆ ಬಿಡಲ್ಲ. ಗೊತ್ತಾಗ್ಬಿಡುತ್ತಲ್ವಾ ಈ ಮಾತನ್ನ ನಾವ್ ಹೇಳಿದ್ರೆ ಅವ್ರಿಗೆ ಅಫ್ಕೋರ್ಸ್ ಅವ್ರಿಗೆ ನೋವಾಗುತ್ತೆ ಅನ್ನೋ ನಮಗ್ ಗೊತ್ತಿರುತ್ತೆ. ಹಾಗಾಗಿ ನಾವ್ ಅದನ್ನ ಮಾತಾಡೋದಿಕ್ ಹೋಗಲ್ಲ. ನಾವ್ ಅನ್ಕೊಂಡ್ರು ಇನ್ ಸ್ವಲ್ಪ ಬೇರೆ ತರ ಹಾಕೋಬೋದಿತ್ತೇನೋ ಅಲ್ವಾ ಅಂತ ಅನ್ಕೊಂಡ್ರು ಅದನ್ನ ಹೇಳೋದಿಕ್ ಹೋಗಲ್ಲ ನಾವು, ಯಾಕಂದ್ರೆ ಅದು ಅಫ್ಕೋರ್ಸ್ ಅವ್ರಿಗೆ ಅದು ಹರ್ಟ್ ಆಗುತ್ತೆ. ಅದನ್ನ ಏನಂತಾರೆ ಗೊತ್ತಾ, ಅದನ್ನ ಒಂದು ಮೆಚುರಿಟಿ ಅಂತಾರೆ. ಆ ಮೆಚುರಿಟಿ ಕೆಲವರಲ್ಲಿ ಇರಲ್ಲ, ಕೆಲವ್ರಿಗೆ ಇದ್ರೂ ಹರ್ಟ್ ಮಾಡ್ಬೇಕು ಉದ್ದೇಶ ಇರುತ್ತೆ, ಇಂಟೆನ್ಷನ್ ಇಂದ ಮಾಡ್ತಾರೆ. ಹಾಗೆ ಮಕ್ಳು ಬಗ್ಗೆ ಅಂತೂ ಕಮೆಂಟ್ ಮಾಡಕ್ಕೆ ಅತ್ತಿನಿಸ್ತಿಲ್ವಾ ಇತ್ತಿನಿಸ್ತಿಲ್ವಾ, ಅಯ್ಯೋ ಅತ್ತಿನಿಸ್ಬೇಕು ಮಗುಗೆ, ತಂದೆ ತಾಯಿಗೂ ನಾವು ಗೊತ್ತು, ನಮ್ಗೆ ನಾವ್ ಏನ್ ಮಾಡ್ಬೇಕು, ಏನ್ ತಿನ್ಸ್ಬೇಕು, ಹೆಂಗ್ ನೋಡ್ಕೋಬೇಕು. ನಮ್ಗೆ ಹೆಣ್ಮಗು ಆಯ್ತು ಅಂದಿದ ತಕ್ಷಣ ಅಯ್ಯೋ 2 ಹೆಣ್ಣ, ಇವತ್ತು ಹೆಣ್ಮಕ್ಳು ಎಷ್ಟೆಲ್ಲ ಸಾಧನೆ ಮಾಡಿದ್ರೆ ನೀವೊಬ್ರು ತಾಯಿ ಆಗಿರ್ತೀರಾ, ನೀವು ಹೆಣ್ಣಾಗಿರ್ತೀರಾ, ನಿಮ್ಗೆ ನೀವೇನು ನಿಮ್ ಪೊಟೆನ್ಷಿಯಲ್ ಏನು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ. ಹಾಗಾಗಿ ನಮ್ಗೆ ಹೆಣ್ಮಕ್ಳು ಹುಟ್ಟಿದ್ರು ಅಂತ ನೀವು ಜನ 1000 ಮಾತಾಡ್ತಾರೆ. ಹೌದು, ಅವ್ರು ಮಾತಾಡಿದಾಗ ಹರ್ಟ್ ಆಗಲ್ಲ ಅಂತ ನಾನು ಹೇಳೋದೇ ಇಲ್ಲ. ನನಗೆ 2 ಗಂಡು ಮಕ್ಳಾಗೇನೆ ಮಕ್ಳು ನೋಡಕ್ ಬಂದಾಗ ಹಂಗೆ ಹಿಂಗೆ ಅಂತ ಕಮೆಂಟ್ ಆಗ್ದಾಗ ನನಗೆ ಬೇಜಾರಾಗಿರೋದುಂಟು ಆಯ್ತಾ, ಪರ್ಸ್ನಲ್ ಆಗಿ. ಇನ್ನು 2 ಹೆಣ್ಮಕ್ಳು ಆದಾಗ ಈ ಸಮಾಜ ಇನ್ನು ಯಾವ ಕಾಲದಲ್ಲಿದೆ. ಇವತ್ತು ಹೇಳ್ತೀನಲ್ಲ, ಹೆಣ್ಣು ಗಂಡು ಅನ್ನೋದ್ರಲ್ಲಿ ಯೋಚನೆ ಮಾಡೋದ್ರಲ್ಲಿ ಮೀನಿಂಗೇ ಇಲ್ಲ. ಇವತ್ತು ನಾವು ಹೆಣ್ಮಕ್ಳು, ಇವತ್ತು ಎಷ್ಟು ಜನ ನನ್ನ ನೋಡಿ, ಇವತ್ತು ನೀವು ಆ ಮೆಸೇಜ್ ಹಾಕಿದ್ದೀರಲ್ಲ, ಅದು ನೋಡಿನೇ ನಂಗೆ ಗೊತ್ತಾಗುತ್ತೆ ನನ್ನ ಮಾತು ನಿಮಗೆ ಏನೋ ಒಂದು ಸಮಾಧಾನ ಕೊಡುತ್ತೆ ಅಂತಂದ್ರೆ ನನಗೆ ನಿಜ ನನ್ನ ತಾಯಿ ನನ್ನನ್ನು ಹೆತ್ತಿದ್ದಕ್ಕೂ ಸಾರ್ಥಕ ಅಂತ ನನಗೆ ಅನಿಸುತ್ತೆ. ಯಾಕಂದ್ರೆ ನಾನು ಹೇಳೋ ಒಂದು 4 ಮಾತು ಒಬ್ರು ಮನ್ಸನ್ನ ಸಮಾಧಾನ ಮಾಡುತ್ತೆ ನಂಗೆ ನಿಜ, ನಂಗೆ ಆಗೊಂಥರ ಪ್ರೌಡ್ ಫೀಲ್ ಆಗುತ್ತೆ. ನಾನು ಹೇಳ್ದೆ ಅವರಿಗೆ, ನಾವು ಬೆಳಗ್ಗೆಯಿಂದ ವ್ಲಾಗ್ ಮಾಡೋದಕ್ಕೆ ಆಗಿರ್ಲಿಲ್ವಲ್ಲ, ನವೀನ್ ನನ್ನ ವ್ಲಾಗ್ ಅಂತೂ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಟ್ ನನ್ನ ವ್ಲಾಗಲ್ಲಿ ಎಸ್ಪೆಷಲಿ ಈ ಮೆಸೇಜ್ ಬಗ್ಗೆ ನಾನು ಸ್ಕ್ರೀನ್ಶಾಟ್ ತೆಗೆದು ನವೀನ್ ಅವ್ರು ಕಳಿಸಿದ್ದೆ. ನಾನು ಅವ್ರ ಮೊಬೈಲೆಲ್ಲ ನಿಮಗೆ ನಾನು ನೋಡಿ ಹೇಳ್ತಾ ಇರೋದು. ನೋಡಿ, ಇದ್ರ ಬಗ್ಗೆ ಯಾರಿಗೋ ಒಂದು ಸಮಾಧಾನ ಆಗುತ್ತೆ. ಎಸ್ಪೆಷಲಿ ಈ ಮೂಮೆಂಟ್ ಇರುತ್ತಲ್ಲ, ಈ ಟೈಮ್ ಇದೆಯಲ್ಲ, ಬಾಣಂತನ ಟೈಮಲ್ಲಿ, ಅದರಲ್ಲೂ 2-3 ತಿಂಗಳು ಅಂತಂದರೆ ತುಂಬ ಹೆಣ್ಮಕ್ಳು ಏನು ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಟೈಮಲ್ಲಿ ಒಂದು ಸಮಾಧಾನ, ಸಾಂತ್ವನ ಅನ್ನೋದು ಬೇಕು. ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅನ್ಕೊಂತೀನಿ. ನೀವು ಇವತ್ತಿಂದ ಸ್ಟ್ರಾಂಗ್ ಆಗಿರಿ. ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ. ಫ್ಯೂಚರಲ್ಲಿ ನೀವೇ ಹೇಳ್ತೀರಾ, ಈ ಥರ ಮಕ್ಕಳು ಹುಟ್ಟಿ ಇವತ್ತು ಏನು ಗಂಡು ಮಕ್ಕಳು ಹೆಣ್ಮಕ್ಳು ಅಂತಲ್ಲ ನೋಡಿ, ಒಳ್ಳೆ ಮಕ್ಕಳು ಹುಟ್ಟಬೇಕು ಅಷ್ಟೇ ಆಯ್ತಾ. ಪ್ರಪಂಚದಲ್ಲಿ ಕೆಟ್ಟ ಗಂಡು ಮಕ್ಕಳು ಇದ್ದಾರೆ, ಕೆಟ್ಟ ಹೆಣ್ಮಕ್ಳು ಇದ್ದಾರೆ. ಅವ್ರವ್ರು ಸಂಸ್ಕಾರ ಕಲ್ತ್ಕೊಂಡು ಬರೋದು ಅವ್ರವ್ರದ್ದು ಈ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ನಾವು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಹೆಣ್ಣೆತ್ತವ್ರಿಗೆ ಕಷ್ಟ, ಗಂಡೆತ್ತವರು ಸುಖವಾಗಿರ್ತಾರೆ ಅನ್ನೋದೆಲ್ಲ ಅದು ಯಾವ ಕಾಲಕ್ಕೂ ಹೊರಟೋಯ್ತು. ಇವತ್ತಿನ ಕಾಲ ಹಂಗಲ್ಲ. ಹೆಣ್ಮಕ್ಳು ಎಷ್ಟು ಜನ ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ,
ಎಷ್ಟು ಜನ ಇಂಡಿಪೆಂಡೆಂಟ್ ಆಗಿರ್ತಾರೆ ಆಯ್ತಾ. ನಾನು ಮಾತ್ರ ನನಗೆ ಇವತ್ತಿಗೂ ಹೇಳ್ತೀನಿ, ನನಗೆ ಹೆಣ್ಮಗು ಇಲ್ಲ ಅನ್ನೋ ಗಿಲ್ಟು 0.01% ನನಗಿಲ್ಲ. ಹಂಗಂತ ನನಗೆ 2 ಹೆಣ್ಮಕ್ಳಾಗಿದ್ರು ನಾವು ತಲೆನೂ ಕೆಡ್ಸ್ಕೊತಾ ಇರ್ಲಿಲ್ಲ. ನೀವು ಅಷ್ಟೇ, 2 ಹೆಣ್ಮಕ್ಳು ಇರೋರು. ನವೀನ್ ಒಂದು ಕಾಮಿಡಿ ಮಾಡಿದ್ರು, ನನಗೆ ಹೇಳಿದ ತಕ್ಷಣ, ನೋಡಿ ನವೀನ್ ಈ ಥರ ಹಿಂಗೆ ಬೇಜಾರು ಮಾಡ್ಕೊಂಡು ಮೆಸೇಜ್ ಮಾಡಿದ್ದಾರೆ ಅಂತ. ಅಯ್ಯೋ ಅಷ್ಟೇ ತಾನೇ, ನಮ್ಮನೆ 2 ಗಂಡು ಮಕ್ಳಿದ್ದಾರೆ, ಅವ್ರ ಮನೆ 2 ಹೆಣ್ಮಕ್ಳನ್ನ ನಮ್ಮ ಮನೆಗೆ ಸೊಸೆ ಮಾಡ್ಕೊಬಿಡೋಣ ಬಿಡು, ಮುಗೀತು, ಅವ್ರು ಯಾಕೆ ಚಿಂತೆ ಮಾಡ್ತಾರಂತೆ ಅಂತ ಹೇಳಿದ್ರು. ಹಂಗೆ ಭಗವಂತ ಏನು ಒಂದು ಒಳ್ಳೇದು ಕಾರಣ ಇಲ್ಲದೆ ಏನೂ ಆಗಲ್ಲ ಆಯ್ತಾ. ಇವತ್ತು ನಿಮಗೆ 2 ಹೆಣ್ಮಕ್ಳು ಕೊಟ್ಟಿದ್ದಾನೆ ಅಂತಂದ್ರೆ ಅದ್ರ ಹಿಂದೆ ಒಂದು ಬಲವಾದ ಕಾರಣ ಇದ್ದೇ ಇರುತ್ತೆ. ಆ ಉದ್ದೇಶ ನಿಮಗೆ ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಸೊ ಈಗ ನೀವು ವರಿ ಮಾಡಕ್ ಹೋಗ್ಬಿಡಿ, ಸ್ಟ್ರಾಂಗ್ ಆಗಿರಿ, ಯಾರ ಬಗ್ಗೆನೋ ತಲೆ ಕೆಡ್ಸ್ಕೊಬಿಡಿ. ಮಾತಾಡೋರು ಯಾರು ನಿಮ್ಮ ಮಕ್ಳನ್ನ ಬಂದು ಸಾಕಲ್ಲ, ನಿಮ್ಮ ಗಂಡು ಮಕ್ಳೇ ಆಗಿದ್ರು ಯಾರು ಸಾಕಲ್ಲ. ಇನ್ನು ಕೆಲವು ಮನೆಗಳಲ್ಲಿ ಅದು ಏನು ಗೊತ್ತಾ, ನಾನು ಇನ್ನೊಂದು ಹೇಳ್ತೀನಿ, ನೀವೇನು ಗೊತ್ತಾ, ನನ್ನೊಬ್ಳಿಗೆನೆ ಜಗತ್ತಲ್ಲಿ 2 ಹೆಣ್ಮಗು ಇರೋದು ಅಂತ ಅನ್ಕೋಬೇಡಿ. ಆ ಮೈಂಡ್ಸೆಟ್ ಬಿಟ್ಬಿಡಿ. ಜಗತ್ತಲ್ಲಿ ಲಕ್ಷಾಂತರ ಜನಕ್ಕೆ 2 ಇನ್ನೊಂದು ಬೇಕು ಅನ್ಕೊಂಡು ಮಾಡ್ಕೊಂಡ್ರೋರ್ಗು 3 4 ಹೆಣ್ಮಕ್ಳಿರೋ ಉದಾಹರಣೆಗಳಿದೆ. ಅವರೆಲ್ಲ ಬಿಟ್ಬಿಟ್ಟಿದ್ದಾರೆ, ಅವರೆಲ್ಲ ಸಾಕಿದ್ದಾರೆ, ಅವ್ರ ಮಕ್ಕಳೇ ಅಚೀವ್ ಮಾಡಿ ತೋರಿಸಿದ್ದಾರೆ ಅಂತ ಎಕ್ಸಾಂಪಲ್ಸ್ಗಳು ಇದೆ. ಸೊ ಈಗ ಬರೀ ಅದೋ ಆಗ್ಬೇಕು, ಒಂದೇ ಹೆಣ್ಮಗು ಮಾಡ್ಕೊಂಡ್ರೋರು ಅವ್ರೆ. ಯಾಕೆ ಅವ್ರು ಇನ್ನೊಂದು ಮಗು ಮಾಡ್ಕೋದಾಗಿತ್ತು. ಒಂದೊಂದೇ ಹೆಣ್ಮಗು ಇರೋದಿದೆ, 2 ಹೆಣ್ಮಕ್ಳನ್ನು ಸಾಕಿರೋರು ಇದ್ದಾರೆ, 3 ಇದ್ದಾರೆ, 4 ಇದ್ದಾರೆ. ನಮ್ಮ ಕಣ್ಮುಂದೆ ಎಷ್ಟು ಜನ ಇದ್ದಾರೆ. ಈಗ ನಮ್ಮ ದೊಡ್ಡಪ್ಪಂಗೆ 4 ಜನ ಹೆಣ್ಮಕ್ಳು, ನಮ್ಮ ಅಪ್ಪನ ಅಣ್ಣಂಗೆ. ಸೊ ಮಾತಾಡ್ತಾರೆ, ತಲೆನೇ ಕೆಡ್ಸ್ಕೊಬಿಡಿ. ಜನ ಇರೋದೇ ಮಾತಾಡಕ್ಕೆ, ಜನಗಳು ಇರೋದೇ ನಮ್ಮ ಬಗ್ಗೆ ಕಾಮೆಂಟ್ ಮಾಡೋದಿಕ್ಕೆ ಆಯ್ತಾ. ಅವ್ರಿಗೆ ಏನಂದ್ರೆ ನಾವು ಚೆನ್ನಾಗಿ ಬದುಕಿದ್ರು ಮಾತಾಡ್ತಾರೆ, ನಾವು ಕೆಟ್ಟರು ಮಾತಾಡ್ತಾರೆ. ಒಟ್ನಲ್ಲಿ ಅವ್ರಿಗೆ ನಮ್ಮ ಬಗ್ಗೆ ಮಾತಾಡಬೇಕು. ನೀವು ತುಂಬಾ ಚೆನ್ನಾಗಿ ಒಳ್ಳೆ ಸೀರೆ ಉಟ್ಕೊಂಡು ರೆಡಿಯಾಗಿ, ಅದಕ್ಕೂ ಕಮೆಂಟ್ ಮಾಡ್ತಾರೆ. ನೀವೇನು ಚೆನ್ನಾಗಿರೋದು ಹಾಕೊಳ್ದೆ ಹಂಗೆ ನಿಂತ್ಕೊಳ್ಳಿ, ಅದಕ್ಕೂ ಕಮೆಂಟ್ ಮಾಡ್ತಾರೆ. ನೀವು ಮೈ ತುಂಬಾ ಒಡವೆ ಹಾಕೊಳ್ಳಿ, ಅದಕ್ಕೂ ಕಮೆಂಟ್ ಮಾಡ್ತಾರೆ. ಹಾಕೋಬೇಡಿ, ಅದಕ್ಕೂ ಕಷ್ಟ ಏನೋ ನಮ್ಗೆ ಗೊತ್ತಿರ್ತದೆ. ನಮ್ಗೆ ಏನ್ ಗೊತ್ತಾ, ನಾನು ಹೊಟ್ಟೆ ತುಂಬಾ ಊಟ ಮಾಡಿ ಮಲಗಿದ್ರು ಮಾತಾಡ್ತಾರೆ, ನಾನು ಹಸ್ಕೊಂಡಿದ್ರು ಮಲಗಿರ್ತಾರೆ. ಕಷ್ಟ ಏನು, ನಾನು ಸುಖವಾಗಿದ್ರು ನನ್ನ ಲೈಫು, ನಾನು ಕಷ್ಟವಾಗಿದ್ರು ನನ್ನ ಲೈಫ್ ಅನುಭವಿಸೋದು ನಾವೇನೆ. ಸೊ ಹೊರಗಡೆ ಯಾರೋ ಏನೋ ಅಂತಾರೆ ಅಂದಾಗ ನಾವು ಅವ್ರ ಮಾತಿಗೆ ಪ್ರಿಫರೆನ್ಸ್ ಕೊಡ್ತಾ ಇದ್ದೀವಿ ಅಂದರೆ ಅದು ನಮ್ಮ ಮೂರ್ಖತನ. ಅದನ್ನು ಬಿಟ್ಬಿಡ್ಬೇಕು. ನಾವೇನು ಅಂತ ನಮಗೆ ಗೊತ್ತಿರಬೇಕು. ಸೊ ನೀವು ಅವ್ರಂದ್ರು ಇವ್ರಂದ್ರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಾದರೆ ನಾವು ಅವ್ರಿಗೋಸ್ಕರ ಬದುಕಕ್ಕೆ ಬಂದಿಲ್ಲ ಭೂಮಿ ಮೇಲೆ. ಸೊ ನಾವು ನಮ್ಮ ಏನಿದೆ ನಮ್ಮ ಪಾತ್ರನ ನಿಭಾಯಿಸಿ ಹೋಗ್ತಾ ಇರಬೇಕಷ್ಟೇ ಈ ಲೈಫಲ್ಲಿ. ಎಲ್ಲರ ಮಾತಕ್ಕೂ ನಾವು ತಲೆ ಕೆಡಿಸ್ತಾ ಕೂತ್ಕೊಳ್ಳೋಕೆ ಹೋದರೆ ಈಗ ನಮಗೂ ಅಂತಾರೆ, ಅಯ್ಯೋ 2 ಗಂಡ್ಮಕ್ಳಿದ್ದಾರೆ ರಮ್ಯಾ, ನಿಮ್ಗೊಂದು ಹೆಣ್ಮಗು ಇರಬೇಕಿತ್ತು. ಭಗವಂತ ಯಾರಿಗೆ ಏನೇನು ಕೊಡ್ಬೇಕು ಅದು ಕೊಡ್ತಾನೆ. ಅದನ್ನ ನಿಜ, ನಾನು ಹೇಳದ್ನಲ್ಲ, ನನಗೆ 0.01% ನನಗೆ ಬೇಜಾರಿಲ್ಲ. ನನಗೆ 2 ಗಂಡ್ಮಕ್ಳು ಅಂತ ಅಂದ್ಬಿಟ್ಟು. ಅಂದ್ರೆ 2 ಹೆಣ್ಮಕ್ಳು ಇದ್ದಾಗ ನೋಡೋದನ್ನೇ ಬೇರೆ. ನನ್ಗೆ ಇನ್ ಕೆಲವ್ರು 2 ಮಕ್ಳ ಅಂತ, ನಾವು 2 ಗಂಡ್ಮಕ್ಳು ಅಂತಂದ್ರೆ ಓ ಇನ್ನೇನು ಹೊಡೆದ್ರಲ್ಲ ಅದೃಷ್ಟ ಅಂತಾರೆ. ಏನಕ್ಕೆ ಹಿಂಗ್ ಮಾತಾಡ್ತಾರೆ? ಮಕ್ಳು ಯಾವ್ದಿದ್ರು ಅದೃಷ್ಟನೇ ಆಯ್ತಾ. 2 ಗಂಡ್ಮಕ್ಳು ಅಂದ್ರೆ ಓ ಇನ್ನೇನು ಎಲ್ಲ ತಗೊಂಬರೋರೇನೆ, ತಗೊಂಡೋಗೋರು ಯಾರು ಇಲ್ಲ ಅಂತಾರೆ. ನಮ್ಮ ಪ್ರಕಾರ ಆ ಥರದ್ದೆಲ್ಲ ಏನೂ ಇಲ್ಲ. ನನಗೆ ಮಕ್ಳಂದಾದ್ಮೇಲೆ ಒಂದು ಬಾಯ್ ಇದೆ, ಇನ್ನೊಂದು ಗರ್ಲ್ ಇರ್ಲಿ ಅಂತ. ಬಟ್ ಆರ್ಯ ಹುಟ್ಟಾದ್ಮೇಲಂತೂ, ಅವನು ನೋಡಾದ್ಮೇಲಂತೂ ನಮ್ಗೆ ಏನ್ ಗೊತ್ತಾ, ಈಗ ತಗೊಂಡೋಗೋದು ತಗೊಂಡ್ ಬರೋದು ಏನೂ ಇಲ್ಲ. ಏನು ಗೊತ್ತಾ, ಜನ್ರೇಷನ್ ಯಾವ್ಯಾವಾಗ ಹೇಗೆ ಚೇಂಜ್ ಆಗ್ತದೆ ಗೊತ್ತಿಲ್ಲ. ಇವಾಗ ಎಷ್ಟೋ ಕಡೆ ಹೆಣ್ಮಕ್ಳುಗಳೇ ಸಿಗ್ದೇನೆ ಅವರೇ ವಧು ದಕ್ಷಿಣೆ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾ ಇರೋ ಕಾಲ ಬಂದಿದೆ. ಸೊ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಗಂಡ್ಮಕ್ಳಿದ್ರು ನಿಮ್ಗೆ 2 ಗಂಡ್ಮಕ್ಳಿದಾರ ಅದಕ್ಕೂ ತಲೆ ಕೆಡ್ಸ್ಕೊಬಿಡಿ, ಖುಷಿಯಾಗಿರಿ. 2 ಹೆಣ್ಮಕ್ಳು ಇದಾರ ಅದಕ್ಕೂ ತಲೆ ಕೆಡ್ಸ್ಕೊಬಿಡಿ, ಖುಷಿಯಾಗಿರಿ. ಒಂದು ಹೆಣ್ಣು ಒಂದು ಗಂಡಿದ್ಯಾ ಖುಷಿಯಾಗಿರಿ ಅಷ್ಟೇ ಆಯ್ತಾ. ಇಲ್ಲ ಅದು ಇದು ಅನ್ನೋ ವರಿ ಮಾಡ್ಕೊ. ಎಸ್ಪೆಷಲಿ ಈ ಸಮಾಜದಲ್ಲಿ ನೋಡ್ತಿರೋಂಥದ್ದು, ಈ ಗಂಡ್ಮಕ್ಳು ಇರೋದು ಒಂದು ಅಥವಾ ಹೆಣ್ಣು ಒಂದು ಗಂಡಿರೋದು ಅದು ಸೆಪ್ರೇಟು. ಹೇಳಿದ್ನಲ್ಲ, ಬರೀ ಗಂಡ್ಮಕ್ಳಿದ್ರೆ ಫುಲ್ಲು ಓ ಏನು ಅದೃಷ್ಟ, 2 ಗಂಡ್ಮಕ್ಳು ಎತ್ತಿದ್ದಾಳೆ ಇವಳು ಅನ್ನೋ ಥರ ಮಾತಾಡ್ತಾರೆ. ಆದರೆ ಈ ಹೆಣ್ಮಕ್ಳು, ಈ 2 ಹೆಣ್ಮಕ್ಳು ಇರ್ತಾರಲ್ಲ, 3 ಹೆಣ್ಮಕ್ಳು ಇರ್ತಾರಲ್ಲ, ಅಂಥವ್ರು ಯಾವ ಥರ ಫೇಸ್ ಮಾಡ್ತಾ ಇರ್ತೀರಾ ಅನ್ನೋದು ನಿಜವಾಗ್ಲೂ ನಮಗೆ ಗೊತ್ತು. ಬಟ್ ನಾನು ಹೇಳೋದು ಒಂದೇ ಮಾತು, ಧೈರ್ಯವಾಗಿರಿ. ನಿಮ್ಮ ಮಕ್ಕಳೇ ನಿಮಗೆ ಫ್ಯೂಚರಲ್ಲಿ ನಿಮ್ಗೆ ಅನ್ಸುತ್ತೆ 2 ಹೆಣ್ಮಕ್ಳು ತಾಯಿ, ನಾನು ನಿಜ ಪ್ರೌಡ್ ಆಗ್ತಿದೆ, ನನ್ನ ಮಕ್ಕಳು ಎಷ್ಟು ಚೆನ್ನಾಗಿ ಬೆಳೆಸೋದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಿ. ಮಕ್ಕಳು ಲೈಫ್ ಬಗ್ಗೆ ಫೋಕಸ್ ಮಾಡಿ, ಬೇರೆಯವ್ರ ಮಾತು ಬಗ್ಗೆ ಫೋಕಸ್ ಮಾಡಬೇಡಿ. ನಿಮ್ಗೆ ಈ 4 ಮಾತಿಂದ ನಿಜ ಸಮಾಧಾನ ಆಗಿರುತ್ತೆ ಅಂತ ಅನ್ಕೋತೀನಿ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಮಾತ್ರ ಅಲ್ಲ, ನಾವು ಕೂಡ ಅನುಭವಿಸಿರ್ತೀವಿ. ಅದು ಬೇರೆ ಬೇರೆ ವಿಚಾರದಲ್ಲಿ ಹಾಕಿರ್ಬೋದು. ಸೊ ಒಂದೇ, ಇಗ್ನೋರ್ ಮಾಡಬೇಕು ಅಂಥವ್ರನ್ನ. ಮತ್ತೆ ಅಂಥವ್ರನ್ನ ಈ ಥರ ನಮಗೆ ಹರ್ಟ್ ಮಾಡಬೇಕು, ಇಂಟೆನ್ಷನಲಿ ಹರ್ಟ್ ಮಾಡಬೇಕು ಅಂತಾನೆ ಮಾತಾಡೋದಕ್ಕೆ ಬರ್ತಾರೆ ನೋಡಿ, ಅವ್ರನ್ನ ಅವಾಯ್ಡ್ ಮಾಡಿ. ಅವ್ರನ್ನ ಜಾಸ್ತಿ ಹತ್ರಕ್ಕೆ ತಗೊಬಿಡಿ, ಅವ್ರ ಜೊತೆ ಮಾತು ಕಡಿಮೆ ಮಾಡಿ, ಮನಕ್ಕೆ ಶಾಂತಿಗೆ ಸಿಗುತ್ತೆ.
ಇಲ್ಲ ಡೈರೆಕ್ಟಾಗೆ ಮಾತಾಡ್ಬಿಡಿ. ನವೀನ್ ಅವ್ರಂತೂ ನನಗೆ ಹಂಗೆ ಹೇಳ್ಕೊಡ್ತಾರೆ. ಇಫ್ ಇನ್ ಕೇಸ್ ನಿನ್ಗೆ ಹರ್ಟ್ ಆಗೋ ತರ ಯಾರಾದ್ರೂ ಮಾತಾಡಿದ್ರು ಅಂದ್ರೆ ಡೈರೆಕ್ಟ್ ಆಗಿ ಹೇಳ್ಬಿಡು ಅಂತ ಅಂದ್ಬಿಟ್ಟು ಅಷ್ಟೇ. ಅವ್ರಿಗೆ ನಾವು ಉತ್ತರ ಅಲ್ಲಲ್ಲೇ ಕೊಟ್ರೆ ಅವಾಗ ಸ್ವಲ್ಪ ಆಗಲ್ಲ, ಅವ್ರಿಗೆ ಅರ್ಥ ಆಗುತ್ತೆ, ಓ ಇದು ಸರಿ ಬರಲ್ಲ ಯಾಕೋ ಹಿಂಗ್ ಹೋದ್ರೆ ಅಂತ. ಎಲ್ಲಿವರೆಗೂ ಸಹಿಸಕ್ಕಾಗುತ್ತೆ? ನಾವು ಅಷ್ಟೊಂದು ಒಳ್ಳೆಯವ್ರು ಅನ್ಸ್ಕೊಂಡು ಏನು ನಮ್ಗೆ ಅವಾರ್ಡ್ ತಗೋಬೇಕಿತ್ತ ಗುರು? ಅವೆಲ್ಲ ಇಲ್ಲ. ನಮ್ಮ ಲೈಫು ಅಂತಾರ ಅನ್ನೋದಕ್ಕೆಲ್ಲ ನಾವು ಚಾನ್ಸೇ ಕೊಡಬಾರ್ದು. ಅಂದ್ರೆ ಅಲ್ಲೆಲ್ಲ ಕೊಡ್ತಾ ಇರಬೇಕು, ತಗೋ ಅಂತ. ಸೊ ಸ್ಟ್ರಾಂಗ್ ಆಗಿರಿ ಆಯ್ತಾ. ಆ ಮೆಸೇಜ್ ಅಷ್ಟು ಉದ್ದ ಮಾಡಿದ್ದೀರಾ ಅಂತ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿತ್ತು ಅನ್ನೋದು ನನ್ಗೆ ಅರ್ಥ ಆಯ್ತು. ಬಿಕಾಸ್ ನಾನು ಕೆಲವು ಸಂದರ್ಭದಲ್ಲಿ ಕೊಡ್ರಿ, ನಾನು ರಮ್ಯ ಹೇಳ್ದಂಗೆ ಕೊಡ್ರಿ, ನಮ್ಗೆ ಇಬ್ರು ಗಂಡ್ಮಕ್ಳವ್ರೆ, ಸೊಸೆ ಮಾಡ್ಕೊತೀನಿ, ಚೆನ್ನಾಗಿ ನೋಡ್ಕೊಂತೀವಿ, ಮದುವೆ ಆಯ್ತಾ. ಸೊ ವರಿ ಮಾಡಬೇಡಿ. ನೀವು ಅಂತಲ್ಲ, ನನ್ನ ವಿಡಿಯೋಸ್ ನೋಡ್ತಾ ಇರೋಂಥ ಯಾವುದೇ ಹೆಣ್ಮಕ್ಳಾದ್ರೂ ಅಷ್ಟೇ, ನಿಮ್ಗೆ ಹೆಣ್ಮಕ್ಳಿದ್ದಾರೆ ಅಂತ ಅಂದ್ಬಿಟ್ಟು ತುಂಬ ಚಿಂತೆ ಮಾಡೋದು, ಅಥವಾ ಬೇರೆಯವರು ಕೆಲವು ಮನೆಗಳಲ್ಲಿ ಅತ್ತೆದಿರು ಅಥವಾ ರಿಲೇಟಿವ್ಸು ಹೆಣ್ಣು ಗಂಡೆ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಈ ಥರದ್ದೆಲ್ಲ ಇರುತ್ತೆ. ಹೊರಗಡೆ ಅವ್ರ ಮಾತನ್ನ ಇಗ್ನೋರ್ ಮಾಡ್ಬೋದು. ಈ ಮನೆಯಲ್ಲೇ ಈಗ ಗಂಡನೇ ನಮ್ಮ ಪರ ಇರ್ತಾನೆ, ಆದರೆ ಗಂಡನ ಅಪ್ಪ ಅಮ್ಮ ಆ ಥರ ಇದ್ದಾಗ ಅದು ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಇಲ್ಲಿ ಏನಂದರೆ ಈಗ ಹೆಣ್ಣು ಗಂಡು ಅನ್ನೋದು ಅದು ಏನದು ಎಕ್ಸು ವೈ ಅದೆಲ್ಲ ಅದು ಸೈನ್ಸ್ ಪ್ರಕಾರ ನೋಡೋದಾದ್ರೆ ಅದು ಗಂಡ್ಮಗು ಆಗುತ್ತೆ ಹೆಣ್ಮಗು ಆಗುತ್ತೆ ಅನ್ನೋದಕ್ಕೆ ಗಂಡನೇ ಕಾರಣ ಆಗಿರ್ತಾನೆ ಆಯ್ತಾ. ಅದೆಲ್ಲ ಅವ್ರಿಗೆ ಅರ್ಥ ಆಗಿರಲ್ಲ. ಕೆಲವು ಮನೇಲಂತೂ ಕೆಲವು ಮನೇಲಿ ತಪ್ಪು ಅನ್ನೋ ತರ ಇದ್ ಮಾಡ್ತಾ ಇರ್ತಾರೆ. ಅತ್ತೆದಿರಾಗಿರ್ಬೋದು, ಅತ್ತಿಗೆದಿರಾಗಿರ್ಬೋದು, ನಾದ್ನೆದಿರಾಗಿರ್ಬೋದು. ಸೊ ಹೊರಗಿನ ನೀವು ರಮ್ಯಾ ನೀವು ಹೇಳ್ದಷ್ಟು ಸುಲಭ ಅಲ್ಲ ಅವ್ರು ಮಾತಾಡೋದನ್ನ ಇಗ್ನೋರ್ ಮಾಡೋದಕ್ಕೆ. ಅದು ನನಗೂ ಅರ್ಥ ಆಗುತ್ತೆ. ಹೊರಗಿನವ್ರು ಮಾತಾಡೋದನ್ನ ಬಿಟ್ಬಿಡ್ಬೋದು, ಮನೆ ಒಳಗಡೆ ಇರೋರೇ ಅವಾಗ ಬದುಕಬೇಕು. ನಾವು ಅವ್ರ ಜೊತೆ ದಿನ ಬೆಳಗಾಯ್ತು ಅಂದ್ರೆ ಅವ್ರ ಮುಖ ನೋಡ್ಬೇಕು ಅಂದಾಗ ಅದು ಕಷ್ಟ ಆಗುತ್ತೆ. ಆದ್ರೆ ಒಂದು ನೆನ್ಪಿಟ್ಕೊಳ್ಳಿ, ನಿಮ್ ಸಪೋರ್ಟಿಗೆ ನಿಮ್ಮ ಹಸ್ಬೆಂಡ್ ಅಂತ ಇದಾರೆ ಅಂತ ಅಂದಾದ್ಮೇಲೆ ನೀವು ಎದ್ರೋ ಅವಶ್ಯಕತೆನೇ ಇಲ್ಲ, ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಸೊ ಐ ಹೋಪ್ ನೀವು ಈ ವಿಡಿಯೋ ನೋಡಿ ನಿಮ್ಮ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗಿರುತ್ತೆ, ನೀವು ಸ್ಟ್ರಾಂಗ್ ಆಗಿರ್ತೀರಾ. ಬಾಣಂತನ ಚೆನ್ನಾಗಿ ಮಾಡಿಸ್ಕೊಳ್ಳಿ, ಆರಾಮಾಗಿರಿ. ಇಬ್ರು ಮಕ್ಳು ಮುದ್ದಾಗಿ ಸಾಕಿ ನೋಡಿ. ನಿಮಗೆ ಫ್ಯೂಚರಲ್ಲಿ ರಮ್ಯಾ ನವೀನ್ ಈ ಥರ ಯೂಟ್ಯೂಬಲ್ಲಿ ಒಂದ್ಸಲ ಮಾತಾಡಿದ್ರು, ಬಟ್ ಅವ್ರು ಹೇಳ್ದಂಗೆ ನಿಜ ಆಯಿತು. ನನ್ನ ಮಕ್ಕಳು ಇವತ್ತು ಹೆಣ್ಮಕ್ಳು ಚಿಂದಂಥ ಮಕ್ಕಳಾದ್ರು ಅಂತ ನಿಮ್ಗೆ ಅನಿಸುತ್ತೆ ಆಯಿತಾ. ಸೊ ಇದೊಂದು ಮಾತಾಡಬೇಕು ಅಂತ ಅಂದ್ಬಿಟ್ಟು ಮಾತಾಡಿದ್ವಿ. ಇದರಲ್ಲಿ ಏನಾದರೂ ನಾವು ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ ವ್ಲಾಗ್ಗೆ ನಾನು ಇನ್ಸ್ಟಾದಲ್ಲಿ ಸ್ಟೋರಿ ಹಾಕಿದ್ದೆ. ನೀವು ನನಗೆ ಆಸ್ಕ್ ಮೀ ಕ್ವಶನ್ ಅಂತ ಅಂದ್ಬಿಟ್ಟು ನಿಮ್ದು ಏನಾದರೂ ಪ್ರಶ್ನೆಗಳಿದ್ರೆ ನೀವು ನನ್ನ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಅಂತ. ಅದನ್ನು ನಾನು ಖಂಡಿತ ಕಮ್ಮಿಂಗ್ ವ್ಲಾಗ್ಸಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.